ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಟೈಮ್ ಬಂದು 6 ಕಾಲಾಗಿತ್ತು. ಇವತ್ತು ನಮ್ಮೂರಲ್ಲಿ ಫುಲ್ ಮಂಜು ಯಾರ ಮುಖನೂ ಯಾರಿಗೂ ಸಹ ಕಾಣಿಸ್ತಿರ್ಲಿಲ್ಲ, ಅಷ್ಟು ಮಂಜು ತುಂಬಿತ್ತು. ನೆಕ್ಸ್ಟ್ ನಾನು ಕೆಳಗಡೆ ಮನೆ ಹತ್ರ ಬಂದು ನಾನು ಡೈಲಿ ರೂಟೀನ್ನ ಸ್ಟಾರ್ಟ್ ಮಾಡಿದೆ. ನನ್ನ ಮಗ ಚೋಟು ಇವತ್ತು ಯಾಕೋ ತುಂಬ ರೋಸ್ತಾ ಇದ್ದ. ನೆಕ್ಸ್ಟ್ ಅವನನ್ನು ಕರ್ಕೊಂಡು ನಾನು ಬಂದೆ, ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಹಾಲೆಲ್ಲ ಹಾಕ್ಬಿಟ್ಟು ಮಕ್ಳಿಗೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ತರಕಾರಿ ಉಪ್ಪಿಟ್ಟು ಮಾಡಿದ್ದೆ. ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕ್ಬಿಟ್ಟು ಮಕ್ಕಳನ್ನೆಲ್ಲ ತಿನ್ನಿಸ್ಬಿಟ್ಟು ಅವರಿಗೂ ಸಹ ವ್ಯಾನ್ ಹತ್ರ ಕರ್ಕೊಂಬಂದು ವ್ಯಾನಿಗೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ನಮ್ಮ ಮನೆ ಹತ್ರ ಬಂದೆ. ನೆಕ್ಸ್ಟು ನಾವು ಅರಸೀಕೆರೆಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ನಮ್ಮ ಅತ್ತೆ ನಾನು ಹೋಗ್ತಾಯಿದ್ವಿ. ನೋಡಿ ಅಜ್ಜಿ ಮೊಮ್ಮಗ ಯಾವ ಥರ ಕೂತಿದ್ದಾರೆ. ಬಸ್ಸು ರಶ್ ಆಗಿರೋದ್ರಿಂದ ಸ್ಟ್ಯಾಂಡಿಂಗು. ನೆಕ್ಸ್ಟ್ ಅಲ್ಲಿಂದ ನಮ್ಮ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಪಾನಿಪುರಿ ತಿನ್ಕೊಂಡು ನಮ್ಮೂರವರು ಬಂದಿದ್ರು, ಅವ್ರ ಜೊತೆ ತಿನ್ಕೊಂಡು ನಾವು ಬಸ್ ಹತ್ಕೊಂಡು ನಮ್ಮ ಊರಿಗೆ ಬಂದ್ವಿ. ಅಲ್ಲಿ ಬರ್ತಾ ಅಂದವೇ ಸ್ವಲ್ಪ ಜನ ಜಾಸ್ತಿ ನಿಂತಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ನಮ್ಮ ಡ್ಯೂಟಿನ ಸ್ಟಾರ್ಟ್ ಮಾಡ್ಕೊಂಡೆ. ನೆಕ್ಸ್ಟು ಹಾಲೆಲ್ಲ ಕರೆದ್ಬಿಟ್ಟು ಹಾಲು ಹಾಕ್ಬಿಟ್ಟು ಊಟ ಮಾಡಿ ಮಲ್ಕೊಂಡು ಮತ್ತೆ ಮಾರ್ನಿಂಗು ನಾನು ಎದ್ದೊಳೋ ಹೊತ್ತಿಗೆ 7 ಆಗೋಗಿತ್ತು. ಹಾಗಾಗಿ ಲೇಟಾಗಿ ಮಲಗಿದ್ದು, ಹಂಗಾಗಿ ಲೇಟ್ ಆಯಿತು. ನನ್ನ ಮಗನೂ ಎದ್ದಿದ್ದಷ್ಟರೊಳಗೆ ಅವನನ್ನು ಕರ್ಕೊಂಡು ಕೆಳಗಡೆ ಮನೆ ಹತ್ರ ಬಂದು ನನ್ನ ಡ್ಯೂಟಿನ ಸ್ಟಾರ್ಟ್ ಮಾಡಿದೆ. ಇವತ್ತು ನೋಡಿ ನನ್ನ ಮಗ ಹೂವು ಇಟ್ಟಿದ್ದಾನೆ. ಎಷ್ಟು ಚೆನ್ನಾಗಿ ಹೂವು ಇಟ್ಟಿದ್ದಾನೆ ಅಂದರೆ ನನ್ನ ದೊಡ್ಡ ಮಗ ಚೆನ್ನಾಗಿ ಹೂವು ಇಟ್ಟಿದ್ದ. ಅದನ್ನೊಂದು ವೀಡಿಯೋ ಮಾಡ್ಕೊಂಡು ಹಾಲೆಲ್ಲ ಕರೆದಾಯಿತು. ನನ್ನ ಮಗ ನಾನೇ ಹಾಲು ಹಾಕ್ಬರ್ತೀನಿ ಅಂತ ಎತ್ತುತ್ತಿದ್ದ, ಆದರೆ ಅವ್ನ ಕೈ ಎತ್ತೋಕ್ಕಾಗ್ತಿರ್ಲಿಲ್ಲ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಬಂದೆ ಅರಸೀಕೆರೆ ಬ್ಯಾಂಕ್ ಹತ್ರ. ಬ್ಯಾಂಕಿಂದ ನೋಡಿದರೆ ಬ್ಯಾಂಕಲ್ಲಿ ಫುಲ್ಲು ರಶ್ ಇತ್ತು, ಅಲ್ಲಿ ತುಂಬ ಕ್ಯೂ ಇತ್ತು. ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಬಂದು ಮನೆ ಹತ್ರ ಇಲ್ಲಿ ಜೋಳ ಹೊಡಿತಿದ್ರು, ಹಾಗಾಗಿ ಅದೊಂದು ವೀಡಿಯೋ ತೊಗೊಂಡೆ. ನೆಕ್ಸ್ಟ್ ಅಲ್ಲಿಂದ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು 8 ಗಂಟೆ ಆಯಿತು. ನಾವು ಹೊರಟಿದ್ದು ಎಳ್ವಾರೆಗೆ ಏನಕ್ಕೆ ಹೋಗ್ತಾಯಿದ್ದೀವಪ್ಪ ಅಂದರೆ ಹುಚ್ಚಮ್ಮ ದೇವಿ ಅವ್ರದ್ದು, ದೂತಪ್ಪ ಸ್ವಾಮಿ, ಕೆಂಚಪ್ಪ ಸ್ವಾಮಿ ಅವ್ರದ್ದು ಇವತ್ತು ಹರಿಸೇವೆ ಇತ್ತು. ಹಂಗಾಗಿ ನಾವು ಹೋಗ್ತಾ ಇದ್ದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಮ್ಮ ಅವ್ರದ್ದು ಹತ್ರಕ್ಕೆ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾನು ಕಾಲಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡಿದ್ದೆ, ಹಾಗಾಗಿ ಹತ್ರ ಹೋಗಲಿಲ್ಲ. ಹಾಗೆ ಎಡೆ ಎಲ್ಲ ಇಟ್ಟಿದ್ರು. ಇಲ್ಲಿ ನೋಡಿ ದೂತಪ್ಪ ಅವ್ರದ್ದು ಕಾಣಿಸ್ತಾ ಇದೆ. ಹಾಗೆ ದೂರದಿಂದಲೇ ಸ್ಲಿಪ್ಪರ್ ಬಿಚ್ಚಿ ನಮಸ್ಕಾರ ಮಾಡ್ಕೊಂಡು ಕಾಪಾಡು ತಂದೆ ಅಂತ ಹೇಳಿ ಕೈ ಮುಗಿದ್ಬಿಟ್ಟು ನಾವು ಬಂದ್ವಿ ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ಜನ ಸಾಗರ, ತುಂಬ ಜನ ಇತ್ತು. ನೆಕ್ಸ್ಟು ನಮ್ಮ ಚೋಟನ ಫ್ರೆಂಡು ಅಲ್ಲೂ ಬಂದಿದ್ದರು. ಅವರು ಕೂಡ ಅಲ್ಲೂ ಎತ್ಕೊಂಡು ಮುದ್ದು ಕೊಟ್ಟು ಆಟ ಆಡಿಸ್ತಿದ್ರು. ನೆಕ್ಸ್ಟ್ ಅನ್ನ ನೋಡಿ ಯಾವ ಥರ ಬಸಿತಿದ್ದಾರೆ. ಆಮೇಲೆ ನನ್ನ ಮಕ್ಳದು ಎಲ್ಲ ವೀಡಿಯೋ ಮಾಡ್ಕೊಂಡೆ. ಅವನ್ನ ಕೂರಿಸ್ಕೊಂಡು ನೆಕ್ಸ್ಟು ನಮ್ಮ ಅಣ್ಣ, ನಮ್ಮ ಅತ್ತೆ, ಆಮೇಲೆ ನಮ್ಮ ಮಾವ ಅವರು, ನಮ್ಮ ಚಿಕ್ಕತ್ತೆ ಅವರು ಎಲ್ಲ ಬಂದಿದ್ದರು. ನಮ್ಮ ಬ್ಯಾಕ್ ನಿಂತಿದ್ರು, ಹಾಗಾಗಿ ಅವ್ರನ್ನೂ ಒಂದು ವೀಡಿಯೋ ಮಾಡ್ಕೊಂಡೆ. ನಮಗೆ ಊಟಕ್ಕೆ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ನೋಡಿ ಅಲ್ಲಿ ಬಿಸಿ ಅನ್ನ ಕಾಣಿಸ್ತಾ ಇದ್ದೆ, ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ. ನೆಕ್ಸ್ಟು ಜನ ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡೆ. ತುಂಬ ರಶ್ ಇತ್ತು, ತುಂಬ ಅಂದರೆ ತುಂಬಾ ರಶ್ ಇತ್ತು. ನೆಕ್ಸ್ಟು ನಮಗೆ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಫಸ್ಟು ಮುದ್ದೆ ಹಾಕಿದ್ರು, ನೆಕ್ಸ್ಟು ಸಾಂಬಾರು ಬಿಟ್ಬಿಟ್ಟು. ಅಂದರೆ ಜನ ಜಾಸ್ತಿ ಇತ್ತು. ಜನ ಎಷ್ಟು ಅಂತಂದರೆ ನಿರೀಕ್ಷೆಗೂ ಮೀರಿದಷ್ಟು ಜನ ಈ ಸಲ ಬಂದಿದ್ದು. ಇದು 4ನೇ ಸಲ ಮಾಡ್ತಾ ಇರುವಂತಹ ಕೆಂಚಪ್ಪನ ಸೇವೆ ಇದು. ನೆಕ್ಸ್ಟ್ ನಾವು ಬೇಗ ಊಟ ಮಾಡ್ಕೊಂಡು ಮನೆ ಹತ್ರ ಬಂದ್ವಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.